ಇವತ್ತು ನಾನು ಯಾವ ರೀತಿಯಾಗಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಯೂಸ್ ಮಾಡಿ ಚಾಕ್ಲೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಳುಗಳಿಗಂತೂ ಕೊಟ್ಟರೆ ಇದು ಮನೇಲಿ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ಡಿಫ್ರೆಂಟ್ ಆಗಿರುವಂಥ ಚಾಕ್ಲೇಟ್ ಮೌಲ್ಡ್ಗಳನ್ನ ಯೂಸ್ ಮಾಡಿ ಈ ರೀತಿ ಚಾಕ್ಲೇಟ್ ಮಾಡಿ ಇಟ್ಬಿಟ್ರೆ ಮಕ್ಳುಗಳಿಗೆ ಹೊರಗಡೆಯಿಂದ ತಂದು ಕೊಡೋ ಅವಶ್ಯಕತೆ ಇರಲ್ಲ. ಹಾಗೆಯೇ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಯಾವ ರೀತಿಯಾಗಿ ಕುನಾಫಾ ಬೈಟ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಚಾಕ್ಲೇಟ್ ಅಂದರೆ ಚಿಕ್ಕವರೇನೋ ದೊಡ್ಡವರೇನೋ ಎಲ್ಲರೂ ಇಷ್ಟಪಡ್ತಾರೆ. ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಪೀಸ್ನ ನಾವು ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಂತ ಹೇಳಿದ್ರೆ ಮಿಲ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಈ ರೆಸಿಪಿಗೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ಡಾರ್ಕ್ ಚಾಕ್ಲೇಟಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಮಕ್ಕಳುಗಳಿಗೆ ಕೊಡೋದಾದರೆ ಈ ರೀತಿಯಾಗಿ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿ. ನೋಡಿ, ಒಂದು ಪೀಸನ್ನು ನಾನು ತೊಗೊಂಡಿದ್ದೀನಿ. ಇನ್ನು ಉಳಿದಿರೋ ಅಂಥ ಚಾಕ್ಲೇಟನ್ನು ಯಾವ ರೀತಿ ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಬಿಡಬೇಕು. ಇದನ್ನು ಯಾವುದೇ ರೀತಿ ಫ್ರೀಝಲ್ಲೆಲ್ಲ ಇಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನೀಟಾಗಿ ಪ್ಯಾಕ್ ಮಾಡಿ ಔಟ್ಸೈಡೇ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಆದರೆ ಇದರೊಳಗಡೆ ಗಾಳಿ ಹೋಗ್ದಿರೋ ಥರ ನೀಟಾಗಿ ಪ್ಯಾಕ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರ ಅಲ್ವಾ, ಇವಾಗ ನಾನು ಇದನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಎಷ್ಟು ದಿನ ಇಟ್ಟರೂ ಕೂಡ ಏನಾಗಲ್ಲ, ಆದರೆ ಡೇಟ್ ನೋಡಿಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಣ್ಣದಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಚಾಕ್ಲೇಟ್ನ. ನೀವು ಒಂದೇ ಸಾರಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಓವರ್ ಹೀಟ್ ಆಗಿಬಿಡುತ್ತೆ. ಆವಾಗ ಚಾಕ್ಲೇಟ್ ಅರ್ಧ ಸ್ವಲ್ಪ ಜಾಸ್ತಿ ಮೆಲ್ಟ್ ಆಗುತ್ತೆ, ಸ್ವಲ್ಪ ಈ ದಪ್ಪ ಇರೋದು ಸ್ವಲ್ಪ ಮೆಲ್ಟ್ ಆಗುತ್ತೆ. ಸೊ ಅದರಿಂದ ಈವನ್ ಆಗಿ ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಇಷ್ಟರಿಂದನೇ ತುಂಬ ಚಾಕ್ಲೇಟ್ಗಳಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾಯಿತು. ಹಾಗೆಯೇ ನೀವು ಯೂಸ್ ಮಾಡೋ ಚಾಕು ಮತ್ತು ಕೆಳಗಡೆ ಕಟ್ ಮಾಡೋಕ್ಕೆ ಯೂಸ್ ಮಾಡೋವಂಥ ಯಾವುದೇ ವಸ್ತು ಆಗಿರಲಿ, ಬೌಲ್ ಆಗಿರಲಿ, ಒಂದೇ ಒಂದು ಡ್ರಾಪ್ ಕೂಡ ನೀರು ಇರಬಾರ್ದು. ಇದ್ದರೆ ಚಾಕ್ಲೇಟ್ ಕಂಪ್ಲೀಟಾಗಿ ಹಾಳಾಗಿಬಿಡುತ್ತೆ. ನಮ್ಮ ಕೈಯಿಂದ ಹಿಡ್ದು ನೈಫಿಂದ ಹಿಡ್ದು ಪ್ರತಿಯೊಂದು ವಸ್ತುನೂ ಇಲ್ಲಿ ಡ್ರೈ ಆಗೇ ಇರಬೇಕು. ಯಾವುದ್ರಲ್ಲೂ ಸ್ವಲ್ಪ ಕೂಡ ನೀರು ಇರಬಾರ್ದು. ಈಗ ನೀವು ನೋಡಿ, ಇದನ್ನು ನಾನು 180 ಡಿಗ್ರಿಯಲ್ಲಿ ಓವನ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ನಾವು ಹೀಟ್ ಮಾಡ್ಕೊಳ್ಳೋಣ. ಹಾಗೆ ನೀವು 2 ನಿಮಿಷಕ್ಕೆ ಒಂದೊಂದು ಸಾರಿ ತೆಗೆದು ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಓವರ್ ಕುಕ್ ಆಗಿಬಿಡುತ್ತೆ. ಇದನ್ನು ನೀವು ಡಬಲ್ ಬಾಯ್ಲರ್ ಮುಖಾಂತರ ಸ್ಟವ್ ಮೇಲೂ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ನೋಡ್ತಾ ಇದ್ದೀರಾ ಅಲ್ವಾ. ಇವಾಗ ಚಾಕ್ಲೇಟ್ ರೆಡಿ ಆಯಿತು. ಇವಾಗ ಇಷ್ಟು ಶೈನಿಂಗ್ ಇದೆ. ಸ್ವಲ್ಪ ಚಾಕ್ಲೇಟ್ ಅಂದರೆ ಶೈನಿಂಗ್ ಜಾಸ್ತಿ ಇರಬೇಕಲ್ವ. ಸೊ ಅದಕ್ಕೆ ನಾವಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡಬೇಕಾಗತ್ತೆ. 1-2 ಡ್ರಾಪ್ ಅಷ್ಟು ನಾನು ಕೋಕೋನಟ್ ಆಯಿಲ್ನ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಇದು ಕುಕ್ಕಿಂಗ್ ಯೂಸ್ ಮಾಡುವಂಥ ಆಯಿಲು. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿದ ತಕ್ಷಣವೇ ಅದು ಒಂಥರ ನೋಡಿ ಎಷ್ಟು ಶೈನಿಂಗ್ ಬಂದುಬಿಡ್ತು ಚಾಕ್ಲೇಟಲ್ಲಿ. ಸೊ ಇಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಜಾಸ್ತಿ ಕೋಕೋನಟ್ ಫ್ಲೇವರ್ ಬಂದುಬಿಡುತ್ತೆ. ಈ ರೀತಿಯಾಗಿ ಚಾಕ್ಲೇಟ್ನ ರೆಡಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಅದರಲ್ಲಿ ಬೇಕಾದರೆ ಒಂದು ಸಣ್ಣ ಚಿಕ್ಕ ಚಾಕ್ಲೇಟ್ ಇದ್ರೂ ನಡೆಯುತ್ತೆ, ಯಾಕಂದರೆ ಅದು ಬಿಸಿ ಇರೋದ್ರಿಂದ ಮೆಲ್ಟ್ ಆಗಿಬಿಡುತ್ತೆ. ಹಾಗಂತ ಪೂರ್ತಿ ಮೆಲ್ಟ್ ಮಾಡಬೇಕು ಅಂತ ನೀವು ಫುಲ್ಲು ಓವನಲ್ಲಿ ಇಟ್ಟರೆ ಅದು ಓವರ್ ಮೆಲ್ಟ್ ಆಗಿಬಿಟ್ರೆ ಅದು ಕಹಿ ಬಂದುಬಿಡುತ್ತೆ. ಸೊ ಇಷ್ಟಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಮೌಲ್ಡನ್ನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಹಾರ್ಟ್ ಶೇಪ್ ಮೌಲ್ಡನ್ನು ತೊಗೊಂಡಿದ್ದೀನಿ. ನಾನು ಇದರೊಳಗಡೆ ಕುನಾಫಾ ಬೈಟ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾವು ಈ ಏನು ಚಾಕ್ಲೇಟ್ ಮೆಲ್ಟ್ ಮಾಡಿದ್ದೀವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಇದನ್ನು ಒಂದು 2-3 ನಿಮಿಷ ಮತ್ತೆ ಫ್ರಿಜ್ನಲ್ಲಿ ಅಥವಾ ಫ್ರೀಝರಲ್ಲಿ ಇಟ್ಕೊಂಡು ಇದು ಗಟ್ಟಿ ಆದಮೇಲೆ ಒಳಗಡೆ ಸ್ಟಫಿಂಗ್ನ ಫಿಲ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ನಾನು ಈ ರೀತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಬೈಟ್ಸ್ ಕೂಡ ಮಾಡ್ಕೋತೀನಿ. ಇವಾಗ ನಾವು ಫಿಲ್ ಮಾಡಿರೋಂಥ ಚಾಕ್ಲೇಟ್ನ ಮತ್ತೆ ಬೌಲ್ಗೆ ಹಾಕೋಣ. ಬರೀ ನಮಗೆ ಔಟರ್ ಲೇಯರ್ ಅಷ್ಟೇ ಚಾಕ್ಲೇಟ್ ಇರಬೇಕು ಒಳಗಡೆ ಸ್ಟಫಿಂಗ್ ಹಾಕೋದ್ರಿಂದ. ಸೊ ನಾನು ಎಕ್ಸ್ಟ್ರಾ ಇರುವಂಥ ಚಾಕ್ಲೇಟನ್ನು ಎಲ್ಲ ತೆಗೆದುಬಿಡ್ತಾಯಿದ್ದೀನಿ. ಈ ಚಾಕ್ಲೇಟ್ ಮೌಲ್ಡ್ ಯಾವ ಶೇಪ್ಗಿದೆಯೋ ಅಷ್ಟು ಪೂರ್ತಿಯಾಗಿ ಚಾಕ್ಲೇಟು ಕವರ್ ಆಗಿರಬೇಕು. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಒಂದು ಸರಿ ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಮಕ್ಕಳುಗಳಿಗಂತೂ ಗೊತ್ತೇ ಆಗೋಲ್ಲ, ದೊಡ್ಡವ್ರಿಗೂ ಗೊತ್ತಾಗಲ್ಲ ಮನೇಲಿ ಮಾಡಿರೋದು ಅಂತ ಹೇಳ್ಬಿಟ್ಟು. ಇದನ್ನು ನಾನು ಫ್ರೀಝರಲ್ಲಿ ಇಡಕ್ಕೆ ಬಿಟ್ಟಿದ್ದೀನಿ. ಇವಾಗ ನೀವು ಕುನಾಫಾ ಸೇವಿಯಾ ಬರುತ್ತೆ, ಕತೈಫಿ ಬರುತ್ತೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ವಲ್ಪ ಬಾಣಲೆಯಲ್ಲಿ ರೋಸ್ಟ್ ಮಾಡಿಬಿಟ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಯೂಸ್ ಮಾಡಿ. ಇಲ್ಲಿ ಪಿಸ್ತಾಶೋನ ನೀವು ಅಂಗಡಿಲಾದರೂ ತೊಗೋಬೋದು ಅಥವಾ ಆನ್ಲೈನಲ್ಲಾದರೂ ತೊಗೋಬೋದು. ಅಥವಾ ನೀವು ಪಿಸ್ತಾ ಹಾಗೆಯೇ ಕಂಡೆನ್ಸ್ ಮಿಲ್ಕನ್ನು ಹಾಕಿ ಗ್ರೈಂಡ್ ಮಾಡಿ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಇದು ನಾನು ಪಿಸ್ತಾಶೋ ಮನೇಲಿ ಮಾಡಿರೋ ಅಂಥದ್ದು.
ಪ್ಯೂರ್ ಪಿಸ್ತಾನ ಹಾಕಿ ಇದಕ್ಕೆ ಸ್ವಲ್ಪ ನಾನು ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡಿ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇದಕ್ಕೆ ಫುಡ್ ಕಲರ್ನ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ, ಹಾಗೆ ಮಾಡಿರೋದ್ರಿಂದ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಈಗ ಸ್ಟಫಿಂಗ್ ರೆಡಿ ಆಯಿತು. ಸೊ ಇಷ್ಟು ಸ್ಟಫಿಂಗಿಂದ ತುಂಬಾ ಚಾಕ್ಲೇಟ್ಸ್ಗಳನ್ನ ನಾವು ರೆಡಿ ಮಾಡ್ಕೋಬೋದು. ಇವಾಗ 2-3 ನಿಮಿಷ ಆಗಿದೆ. ಇದು ಕೂಡ ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಸೆಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಈ ಸ್ಟಫಿಂಗನ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಸ್ಟಫಿಂಗ್ನೂ ಅಷ್ಟೇ ತುಂಬ ಜಾಸ್ತಿ ಓವರ್ಲೋಡ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಲೈಟಾಗಿ ಸ್ವಲ್ಪ ಸ್ಟಫಿಂಗನ್ನ ಹಾಕ್ಕೊಂಡ್ರೆ ಸಾಕು. ಒಂದು ಗೋಲಿಯಷ್ಟು ದಪ್ಪ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಇದನ್ನು ಲೆವೆಲ್ ಮಾಡ್ಕೋಬೇಕು. ಯಾವ ಶೇಪ್ಗಿದೆಯೋ ಆ ಶೇಪ್ಗೆ ಕರೆಕ್ಟಾಗಿ ಬರುತ್ತೆ. ಈ ಕುನಾಫಾ ಬೈಟ್ಸ್ಗೆ ನಾವು ಆಚೆ ತೊಗೋಬೇಕಂದ್ರೆ ತುಂಬ ರೈಟ್ ಆಗುತ್ತೆ. ನೀವು ಮನೇಲೇ ಸ್ವಲ್ಪ ಪಿಸ್ತಾ, ಕಂಡೆನ್ಸ್ ಮಿಲ್ಕ್, ಹಾಗೆಯೇ ಕತೈಫಿ ಸೇವಿಯಾ ಯಾವುದಾದ್ರೂ ಇದ್ದರೆ ಈ ರೀತಿಯಾಗಿ ಮನೇಲೇ ಹೆಲ್ದಿಯಾಗಿ ಕುನಾಫಾ ಬೈಟ್ಸ್ನ ಮಾಡ್ಕೋಬೋದು. ಇವಾಗ ಮೇಲ್ಗಡೆಯಿಂದ ಚಾಕ್ಲೇಟ್ನ ಹಾಕ್ತಾಯಿದ್ದೀನಿ. ಸೊ ನಾನು ಇನ್ನೂ ಒಂಥರ ಚಾಕ್ಲೇಟ್ ಮಾಡಿದ್ದೆ. ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ನಾವು ಚಾಕ್ಲೇಟ್ನ ಫಿಲ್ ಮಾಡಿಬಿಟ್ಟು ಅದನ್ನು ಫ್ರೀಝರಲ್ಲಿ ಇಟ್ಟರೆ ಅದು ಕೂಡ ತುಂಬಾ ಚೆನ್ನಾಗಿ ಕ್ರಂಚಿಯಾಗಿ ಇರುತ್ತೆ. ನಿಮ್ಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಅಥವಾ ಪೀನಟ್ಸ್ನ ಯೂಸ್ ಮಾಡಿ ನೀವು ಈ ರೀತಿ ಚಾಕ್ಲೇಟ್ನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಇವಾಗ ಇದು ರೆಡಿ ಆಯಿತು. ಫ್ರೀಝರಲ್ಲಿ ಇಟ್ಟಿದ್ದೆ ಒಂದು 10 ನಿಮಿಷ. ಅದಾದಮೇಲೆ ನೋಡಿ ತೆಗಿತಾ ಇದ್ದೀನಿ ಯಾವ ರೀತಿ ಇದೆ ಟೆಕ್ಸ್ಚರ್ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಆ ಕುನಾಫಾ ಬೈಟ್ಸ್ದು ಕ್ರಂಚಿನೆಸ್ ಇದೆಯಲ್ಲ, ಅದು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ಮಾಡಿದ ದಿನವೇ ಎಲ್ಲ ಖಾಲಿ ಆಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳಿದೆ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತು ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಬಾಯ್.